ಎಲ್ಲ ಹೋಗ್ತಾ ಇರ್ಗುರು. ಎಲ್ಲ ಹೋಗ್ಬಿಡ್ರಿರು ಮಚ್ಚ. ಎಲ್ಲೋ ಎಲ್ಲಿ ಇಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರೇನೋ, ನೋಡೋದಿಲ್ವೇನೋ? ನೋಡೋದ ಇಲ್ವಾ? ಹಾಂ ಹಾಂ, ಎಲ್ಲಿದೆ? ಬ್ರಿಡ್ಜ್ ಕೆಳಗಡೆ ಇದ್ದೀರಾ? ಯೂಟರ್ನ್ ಮಾಡ್ತಿದ್ದಾರಾ? ಇಲ್ಲೇ ಎಲ್ಲ ಹಾಕೊಂಬಿಡ್ಲಾ? ಇಲ್ಲೆಲ್ಲಾದ್ರೂ ಯೂಟರ್ನ್ ಹಾಕೊಂಬಿಡ್ಲಾ? ಇಲ್ಲ ಗುರು, ಇಲ್ಲೆಲ್ಲೂ ಯೂಟರ್ನೇ ಇಲ್ಲ. ನಾನು ಮೊಬೈಲ್ ಹೋಲ್ಡರು ಸ್ವಲ್ಪ ಡ್ಯಾಮೇಜ್ ಆಯಿತು, ತೆಗೆದ್ಬಿಟ್ಟೆ. ಸರಿ ಇರು, ಬಂದೆ, ಅಲ್ಲೇ ಇರು. ನಾನು ಯೂಟರ್ನ್ ಹಾಕೊಂಬರ್ಬೇಕೀಗ. ಅಲ್ಲೇ ಇರ್ರಿ ಸ್ವಲ್ಪ ಬರೋವರೆಗೂ. ಒಂದೇ ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಹಾಂ, ಎಷ್ಟು ದೂರ ಹೋಗ್ಬೇಕಿನ್ನ ಲೊಕೇಶನ್ಗೆ ಅಂತ ಕೇಳು. ಓಕೆ ಓಕೆ. ಮೆಟ್ರೋ ಹತ್ರ ಇದ್ದೀರಾ ನೀವು? ನಡೀರಿ ನಡೀರಿ, ಮೂ ಲೋ. ಮೊಬೈಲ್ ಹೋಲ್ಡರ್ ಆಯಿತು, ನಿಲ್ಲಿಸಿದೆ. ಲೂಸ್ ಆಗಿಬಿಡ್ತು ಫುಲ್ಲು, ತೆಗೆದ್ಬಿಟ್ಟೆ. ಅದಕ್ಕೆ ಕರೆಕ್ಟಾಗಿ ಹಾಕಿಲ್ಲ ನಾನೇ ಫಿಕ್ಸ್ ಮಾಡಿದ್ದು, ಕರೆಕ್ಟಾಗಿ ಮಾಡಿಲ್ಲ, ಬಿದ್ದಿಲ್ಲ, ಲೂಸ್ ಆಗ್ಬಿಡ್ತು ಹಿಂಗೆ. ಎಲ್ಲ ಲಡಾಖ್ ಹೋಗ್ತಿದ್ದಾರೆ, ಸೊ ನಾವು ಅವ್ರಿಗೆ ಸೆಂಡ್ ಆಫ್ ಕೊಡೋಕೆ ಬಂದ್ವಿ. ನೈಸ್. ನಾವೇ ಹೋಗೋದು ಗುರು ಲಡಾಖ್ಗೆ. ಹೋಗೋಣ ಒಂದು ಟೈಮ್ ಬಂದಾಗ ಹೋಗೋಣ. ನಮ್ಮನ್ನು ಹೊಡಿಬೇಡಿ ಅಣ್ಣ, ಎಲ್ಲ ಪೀಸಾಗಿ ಲಡಾಖ್ ಹೋಗ್ತವ್ರೆ. ಎಷ್ಟಿದೆ ಗೋಯಿಂಗ್. ಕಮಾನ್. ನೈಸ್. ನೋಡೋಣ ನಾವು. ಲಡಾಖ್ ಎಲ್ಲ ಇಲ್ಲೇ ಇದ್ದಾರೆ. ಹುಷಾರಾಗಿ ಹೋಗಿ ಬಂದರೆ ಸಾಕು. ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂಜಾಯ್ ಮಾಡಿ ಫ್ರೆಂಡ್ಸ್. ಲಡಾಖ್ ಬಡ್ಜೆಟ್ ಎಷ್ಟು ಗುರು? ಲಡಾಖ್ಗೆ ಬಡ್ಜೆಟ್ ಕತೆ ಬಿಡು. ಟೈಮ್ ಬೇಕಲ್ಲ ಗುರು ಲಡಾಖ್ ಹೋಗೋಕ್ಕೆ. ಕೆಲಸ ಮಾಡ್ಕೊಂಡು ಯಾವ ಗ್ಯಾಪಲ್ಲಿ ಗುರು ಲಡಾಖ್ ಹೋಗೋದು? ಕಷ್ಟ ಇದೆ ಜೀವನ. ಕೊಂಡ ಸೀಸನ್ ನಮ್ಮ ಥರ ಲಡಾಖ್ ಹೋಗೋದು ಖುಷಿ ಆಗುತ್ತೆ. ಏನಾಯ್ತು? ಏನೋ ಮತ್ತೆ ಸೌಂಡ್ ಏನದು? ಲೇ ನಿನ್ ಗಾಡಿ ಅಲ್ಲಿ ಬಂದಿದ್ದ ಟಪ್ ಅಂತ. ಬರ್ಲಿ. ನೈಸ್. ಇದು ಆ್ಯಕ್ಚುಲಿ ಈ ಗಾಡಿ ತಗೋತಿದ್ದೆ ನಾನು. ಇದು ತಗೊಂಡೆ. ಇಲ್ಲ ಆ್ಯಕ್ಚುಲಿ ನನಗೆ ಇದೇ ಇಷ್ಟ ಆಗಿದ್ದು ಬಿಡಿ. ನಾನು ಟೆಸ್ಟ್ ರೈಡ್ ಮಾಡೋಕ್ಕೆ ಹೋಗಿದ್ದೆ ನಾನು. ಬಟ್ ಅದನ್ನು ತಗೊಳ್ತೀರ ಇದ್ದಿದ್ದೇ ಒಳ್ಳೇದಾಯ್ತು ಅನ್ಸುತ್ತೆ. ನನಗೆ ಇದು ಇಷ್ಟ ಆಯ್ತು ಆ್ಯಕ್ಚುಲಿ. ಗಾಡಿ ಥರ ಲೈಕ್ ಲುಕ್ ವೈಸ್ ನೋಡ್ತಾ ಬೋರ್ ಆಗ್ಬೋದು. ನನಗೆ ಬೋರ್ ಆಯಿತು ಅನಿಸುತ್ತೆ ಲೈಕ್ ನೋಡಿ. ಬಟ್ ಓಡಿಸ್ಬೇಕಾರೆ ಆ ಫೀಲೇ ಬೇರೆ ಗುರು. 100% ಸ್ಯಾಟಿಸ್ಫೈಡ್ ವಿತ್ ದಿಸ್ ಬೈಕ್ ಮ್ಯಾನ್. ನಾನು ಎಷ್ಟು ಕೊಟ್ಟಿದ್ದೀನೋ ಈ ಗಾಡಿಗೆ ಅಷ್ಟು ಬರ್ತಿದೆ. ನನಗೆ ಆ ಫೀಲಿಂಗ್ ಅಂತೂ ಬಂದಿದೆ, ಅಷ್ಟೇ ಸಾಕು. ಒಂದೊಂದ್ಸತಿ ಕುದುರೆ ಮೇಲೆ ನಂಗೆ ಇರುತ್ತೆ ಫೀಲು, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಎಲ್ಲ ಚಪ್ರಿ ಅಂತ KTM ಅಂತಾರೆ. ರಾಯಲ್ ಎನ್ಫೀಲ್ಡ್ ಅನ್ಬೇಕು ಆ್ಯಕ್ಚುಲಿ ಚಪ್ರಿ ಅಂತ. ನೋಡಿ ಸೌಂಡ್ ಮಾಡ್ಕೊಂಡು ಚಪ್ರಿಗಳ ಥರ ಹೋಗೋದು, ಅದೇ ಖುಷಿ ಅವರಿಗೆ. ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ವೇ? ಸೌಂಡ್ ಬಿಟ್ಟರೆ ಇನ್ನೇನು ಗುರು ಮಾಡೋಕ್ಕಾಗತ್ತಾ ಗಾಡಿ? ಸೌಂಡ್ ಬಿಟ್ಟು ಬರೀ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಪೀಡ್ ಅಂತೂ ಹೋಗಲ್ಲ, ಅಟ್ಲೀಸ್ಟ್ ಸೌಂಡ್ ಆದರೂ ಮಾಡ್ಕೊಂಡಿರಲಿ ಅಂತ. ಒಂಥರ ಅಂಕಲ್ ಥರ ಅಷ್ಟೆ. ಇದೆಲ್ಲ ಪ್ರಾಪರ್ ಯಂಗ್ ಬಾಯ್, ಲೈಕ್ 25 years ಓಲ್ಡ್ ಯಂಗ್ ಬಾಯ್ ಥರ ಇದೆ. ಅಂಕಲ್ಸ್ ಎಲ್ಲ ಕಿರ್ಚಾಡೋದು ಬಿಡ್ರಿ ಇನ್ನೇನು ಮಾಡೋಕ್ಕಾಗಲ್ಲ. ನಾನು ರಾಯಲ್ ಎನ್ಫೀಲ್ಡ್ನ ಅಂಕಲ್ಸ್ ಅಂತ ನಾನು ಲೈಕ್ ಕನ್ಸಿಡರ್ ಮಾಡೋದು. ಅವ್ರೇನಾದರೂ ಅಂದ್ಕೊಳ್ಳಿ, ಬಟ್ ಅದು ಅಂಕಲ್ ಬೈಕ್ ಅಷ್ಟೇ. ನನ್ನ ಪ್ರಕಾರ ಇಟ್ಸ್ ಆನ್ ಅಂಕಲ್ ಬೈಕ್ ಡೂಡ್, ದಟ್ಸ್ ಇಟ್. ನೀನು ಏನೇ ಹೇಳಿದ್ರು ನಾನು ಮಾತ್ರ ಆ್ಯಕ್ಸೆಪ್ಟ್ ಮಾಡಲ್ಲ. ಅದು ಅಂಕಲ್ಸ್ ಬೈಕ್ ಅಷ್ಟೇ.
ಸೌಂಡ್ ಮಾಡಕ್ಕೆ ಬಿಟ್ರೆ ಇನ್ನೇನಕ್ಕೆ ಯೂಸ್ ಇಲ್ಲ ಅದು. ಯಾವ 7ನೇ ಕ್ಲಾಸ್ಗೆ 4ನೇ ಕ್ಲಾಸ್ಗೆ ಸೆಲ್ಫಿ ತೊಗೊಂಡವ್ನು ನಾನು. ಹಾಂ 4ನೇ ಕ್ಲಾಸಲ್ಲಿ ಫೋನ್ ತೊಗೊಂಡು ಹಿಂಗೆ ಸೆಲ್ಫಿ ತೊಗೊಂಡವ್ನು ನಾನು. ನನಗೆ ಹೇಳ್ತಾ ಇದೀಯ ನೀನು? ಹಾಂ ಹಾಂ ಏನು ಏನು ಹೇಳ? ಏನು ಗೊತ್ತಿಲ್ಲ? ಏನೋ ಗೊತ್ತಿಲ್ಲ ಅಂದಲ್ಲ, ಏನು ಗೊತ್ತಿಲ್ಲ? ಹಾಂ ನಾನೇನು ಹೇಳಿಲ್ಲ, ನೀನು ಹೇಳ್ದಲ್ಲ. ಅಲ್ಲ ಯೂಸ್ ಮಾಡೋದಲ್ಲ, 4ನೇ ಕ್ಲಾಸಲ್ಲಿ ಫೋಟೋ ತೊಗೊಂಡವ್ನು ನಾನು. 4ನೇ ಕ್ಲಾಸಲ್ಲಿ ನಿಂಗೆ ಮೊಬೈಲ್ ಹೆಂಗೆ ಯೂಸ್ ಮಾಡ್ಬೇಕು ಅಂತಲೂ ಗೊತ್ತಿರಲ್ಲ. ಹಾಂ ಹಾಂ ಅದನ್ನ ಹೇಳ್ತಾರದು. ಲೈಕ್ ಓಕೆ ಕನ್ವಿನ್ಸ್ ಆಗಬೇಕೀಗ. ಫ್ಯೂಯಲ್ ಹಾಕ್ಸ್ಬೇಕಲ್ಲ, ಎಲ್ಲ ಫುಲ್ ಟ್ಯಾಂಕ್ ಹಾಕ್ಸ್ತಾ ಇರ್ತಾರೆ. ಮತ್ತೆ ಯಾವಾಗ ಬರ್ತಾರೆ ವಾಪಸ್ ಕೇಳೋ? ಯಾವ್ದು ಗಾಡಿ ಅದು? ಹೌ ಮೆನಿ ಡೇಸ್ ಇಟ್ ವಿಲ್ ಟೇಕ್ ಟು ರೀಚ್ ಲಡಾಖ್ ಸರ್? ಹೌ ಮೆನಿ ಡೇಸ್ ಇಟ್ ವಿಲ್ ಟೇಕ್ ಟು ರೀಚ್ ಲಡಾಖ್? 3 days, only 3 days. Then you are Ladakh. First we are going to Srinagar. Srinagar to the 2 days will be Srinagar. Pahalgam, that and everything. Then after that from Srinagar to Kargil. Kargil to Leh. Leh to Tiger. How many days plan, sir? How many days plan is it? It will be 20 days. 22 days. For each person, this one, I think it will come more than 70,000. 80. Around 1 lakh. Last time what we did, it is 1,15,000. Flight charges. Third time. Oh, it's going third time. You love riding bikes. ನಾವೇ ಹೋಗೋದು ಲಡಾಖ್ಗೆ. Next plan, bro. ಅಟ್ಲೀಸ್ಟ್ ನೆಕ್ಸ್ಟ್ 2-3 years ಅಲ್ಲಿ ಹೋಗಲೇಬೇಕು. ಆಗುತ್ತಾ?